ಮೊದಲನೇದಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಿತ್ರರೇ. ನನ್ನ ವೀಡಿಯೋಸ್ ಬರ್ತಾ ಇಲ್ಲ ಅಂತ ತುಂಬ ಕಾಮೆಂಟ್ಸ್ ಬರ್ತಾಯಿತ್ತು. ಇಲ್ಲ ಅಣ್ಣ, ಈ ಥರ ರುಚಿಕರವಾದ ಫುಡ್ ಎಲ್ಲ ಆಗ್ತಾ ಇಲ್ಲ ಅಂತ ಕೆಲವು ಜನ ನಿಜವಾಗ್ಲೂ ಕೇಳ್ತಾ ಇದ್ರಣ್ಣ. ಸರಿ ಅಣ್ಣ, ವೆದರ್ ಚೆನ್ನಾಗಿದೆ. ಪರಿಚಯ ಇದ್ದವರು ಒಂದು ನಾಟಿ ಸ್ಟೈಲ್ ಹೋಟ್ಲು ಬಗ್ಗೆ ತುಂಬ ಹೇಳ್ತಾ ಇದ್ರು. ಸೀದಾ ಅದಕ್ಕೆ ಹೋಗ್ಬಿಡ್ಲಣ್ಣ. ಹೇಳ್ತಾನೆ ಚಂದನ ಲೇಔಟ್ ಮಾಗಡಿ ರೋಡ್ ಹತ್ರ ಈ ಹೋಟ್ಲಿರೋದು. ಹೋಟ್ಲಾಚೆ ಬೋರ್ಡ್ ಗೀಡ್ ಏನಿಲ್ಲ. ಮಧ್ಯಾಹ್ನದೊತ್ತು ಬಂದಾಗಂತೂ ಜನ ಒಳ್ಳೆ ಮದುವೆಗೆ ಬಂದಂಗೆ ನಿಂತಿರ್ತಾರೆ. ಮದುವೆನಲ್ಲಿ ಒಬ್ಬರಾದ್ಮೇಲೆ ಒಬ್ರು ಕೂಡ್ಸಲ್ವ, ಅದೇ ಥರ ಇಲ್ಲೂ ಕೂಡಿಸಿ ಊಟ ಹಾಕ್ತಾರೆ. ಮದುವೆಲಿ ಗಿಫ್ಟ್ ಕೊಡಬೇಕು, ಇಲ್ಲಿ ಬಿಲ್ ಕಟ್ಟಬೇಕು, ಅಷ್ಟೇ ವ್ಯತ್ಯಾಸ. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ. ಇಲ್ಲಿ ಬಿರಿಯಾನಿ ಕೂಡ ಸಿಗಲ್ಲ, ಆದರೂ ಏನಕ್ಕೆ ಸ್ಪೆಷಲು ಅಂತ ಕೇಳಿದ್ರೆ ತಿನ್ನೋಡಿ ಸರ್ ಆಮೇಲೆ ಹೇಳಿ ಅಂದರು. ನಮ್ಮ ಕನ್ನಡಿಗರಿಗೆ ಮಾತ್ರ ಗೊತ್ತು ರೀ ಎಲೆ ಮೇಲೆ ಮುದ್ದೆ ಹಾಕೊಂಡು ಉಂಡ ಸುಖ. ಮುದ್ದೆ ಜೊತೆ ಮಟನ್ ಸಾರು, ಕೈಮಾ ಸಾರು ಮತ್ತು ಚಿಕನ್ ಸಾರು 3 ಆರ್ಡ್ರ್ ಮಾಡೇ ಬಿಟ್ಟೆ. ಇದನ್ನು ನೋಡಿದ್ರೆ ಎಲೆಗೆ ಕಳೆ ಅಲ್ವಾ. ಕೋಳಿ ಪೀಸು ಒಳ್ಳೆ ಬೆಣ್ಣೆ ಮುರಿದಂಗೆ ಮುರಿತಾ ಇತ್ತು. ಸಾರಲ್ಲಿ ಚೆನ್ನಾಗಿ ಬೆಂದಿತ್ತು. ಸೂಪರ್ ಟೇಸ್ಟು. ಆ ಮಸಾಲ ವಾಸನೆ ಮನಸ್ಸು ತುಂಬಿಸ್ತಾ ಇತ್ತು. ಬಿಸಿ ಬಿಸಿ ಅನ್ನಕ್ಕೆ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಅಮೃತನೇ ಬಾಯಲ್ಲಿ ಇಟ್ಟಂಗೆ ಆಗ್ತಾಯಿತ್ತು. ಇಷ್ಟ ಆದರೆ ಒಂದು ಲೈಕು ಶೇರು ಮಾಡ್ತೀರಾ?